ಕರ್ನಾಟಕ ಜನಪರ ಹೋರಾಟ ಸಮಿತಿಯ ಅಧ್ಯಕ್ಷನಾದ ನಾನು ಪ್ರಾಸ್ತಾವಿಕವಾಗಿ ತಮ್ಮಗಳ ಮುಂದೆ ಒಂದು ಮಾತಾಡೋದಕ್ಕೆ ಬಂದಿದ್ದೇನೆ. ನಾವು ಕರ್ನಾಟಕ ಜನಪರ ಹೋರಾಟ ಸಮಿತಿ ಅಂತೇಳಿ ನಾವು ಮಾಡಿಕೊಂಡು ಆ ಒಂದು ಸಮಿತಿಯ ಮುಖಾಂತರ ಅನೇಕ ರೀತಿಯ ಸಮಾಜದ ಆಗುಹೋಗುಗಳ ಬಗ್ಗೆ ಹೋರಾಟ ಮಾಡ್ತಾ, ನಾಲೆ ಏರಿಗಳಲ್ಲಿ ಸೈಡಲ್ಲಿ ಇರ್ತಕ್ಕಂಥದ್ದು ಗಾಡಿ ದಬಕಬಾರ್ದು ಅಂತೇಳಿ ಅವುಗಳಿಗೆಲ್ಲ ಬ್ಯಾರಿಕೇಡ್ಗಳನ್ನ ಹಾಕಿ, ಮತ್ತು ರಸ್ತೆ ಅಭಿವೃದ್ಧಿಗೂ ಇದು ಮಾಡಿಸಿ, ಅರಣ್ಯ ಇಲಾಖೆ ಮತ್ತು ಹಲವು ಇಲಾಖೆಗಳ ಒಂದು ಅಧಿಕಾರಿಗಳಿಗೆ ಅನೇಕ ರೀತಿಯಲ್ಲಿ ನಾವು ಮನವಿಗಳನ್ನ ಕೊಟ್ಟು ಕೆಲವೊಂದು ಕೆಲಸಗಳು ಆಗಿದೆ, ಇನ್ನು ಕೆಲವು ಪ್ರಗತಿಯಲ್ಲಿದೆ. ಅಲ್ಲಿ ಮುಖ್ಯ ರಸ್ತೆಯಲ್ಲಿ ಕಾಲಿಗೆ ಒಂದು ಸೇತುವೆ ಮಾಡೋದಕ್ಕೋಸ್ಕರ ಕೂಡ ನಾವು ಇದು ಮಾಡಿದ್ದೀವಿ. ಅದೇ ರೀತಿ ನಾವು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಜನಗಳು ಬೇಕು ನಮಗೆ. ದಯಮಾಡಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ನಮ್ಮ ಹೋರಾಟಕ್ಕೆ ನ್ಯಾಯಬದ್ಧ ಹೋರಾಟ, ಸಮಾಜದ ಹೋರಾಟ, ಊರಿನ ಹೋರಾಟಕ್ಕಾಗಿ ತಾವೆಲ್ಲರೂ ನಮಗೆ ಬೆಂಬಲ ಕೊಡಬೇಕು. ಹಾಗೆ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ದಮಲ್ಲಿಕಾರ್ಜುನ ಸ್ವಾಮಿಗಳು ಮತ್ತು ನನ್ನ ಒಡನಾಟ ಸುಮಾರು 50 ವರ್ಷಗಳಿಗಿಂತ ಹೆಚ್ಚಿನದಾಗಿದೆ. ಆದರೆ ನಾನೇನೇ ಬಂದು ಕೇಳಿದ್ರು ಕೂಡ ನನಗೆ ಅವರು ಆಶೀರ್ವಾದ ಪೂರ್ವಕವಾದಂಥ ಒಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಅವರ ಒಂದು ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ನಿಯೋಜಿಸಿಕೊಂಡು ಮಾಡಬೇಕು ಅಂತೇಳಿ ಮಾಡಿ ನಾವು ಅನೇಕರಿಗೆ ಅನೇಕ ರೀತಿಯಲ್ಲಿ ಖುದ್ದಾಗಿ ಮನವಿ ಮಾಡಿದ್ದೀವಿ, ಬರೋದಕ್ಕೆ ಆಹ್ವಾನ ಕೊಟ್ಟಿದ್ದೀವಿ, ಎಲ್ಲ ಥರ ಮಾಡಿದ್ವಿ. ಇವತ್ತು ಅನಿವಾರ್ಯ ಕಾರಣ ಗದ್ದೆ ಅಲ್ಲಿ ಇಲ್ಲಿ ಕೆಲಸ ಕಾರ್ಯಗಳು, ಗೃಹ ಪ್ರವೇಶ, ಮದುವೆ ಇರೋದ್ರಿಂದ ಕೆಲವರು ಬರಲಿಕ್ಕಾಗಿಲ್ಲ. ಇವತ್ತು ನಾವು ಒಂದು 50ಕ್ಕೂ ಹೆಚ್ಚು ಜನ ಬರ್ತಾರೆ ಅಂತೇಳಿ ಅಂದ್ಕೊಂಡಿದ್ದು, ಅದು ಆಗಿಲ್ಲ. ತಾವು ಬಂದಿದ್ದೀರಿ. ತಮಗೆ ನನ್ನ ವೈಯಕ್ತಿಕವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನೀವು ಕಾರ್ಯಕ್ರಮಕ್ಕೆ ಬಂದಿರೋಕ್ಕೆ ಸ್ವಾಗತವನ್ನು ಕೋರ್ತಾ, ಹಾಗೆ ನಮ್ಮ ತಲಕಾಡಿನವರು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದು ಶಿಕ್ಷಕರಾಗಿ, ಅವರ ತಂದೆಯವರು ಕೂಡ ನಮ್ಮ ಗ್ರಾಮದ ನಮ್ಮ ಸಮಾಜದ ಒಬ್ಬ ಯಜಮಾನರಾಗಿ ಅನೇಕ ರೀತಿಯಲ್ಲಿ ಸಮಾಜಕ್ಕೆ ಅವರದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಇವರು ಯಜಮಾನರಾದ ಮೇಲೂ ಕೂಡ ಅದೇ ರೀತಿ ಮಾಡಿದ್ದಾರೆ. ನಮಗೆ ಹೆಮ್ಮೆ ಪಡುವಂಥದ್ದು ವಿಷಯ. ನಾನು ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅನ್ನೋವಂಥದ್ದು ಏನು ಅಂತ ಹೇಳಿದ್ರೆ, ಇದುವರೆಗೂ ನಮ್ಮ ಗ್ರಾಮದಲ್ಲಿ ಯಾರೇ ಒಬ್ಬರು ಸತ್ತರೆ ಕೆಟ್ಟರೆ ಅಥವಾ ಇನ್ನೊಂದು ಬಡವರು ಅಥವಾ ಮಕ್ಕಳು ವಿದ್ಯಾಭ್ಯಾಸವೋ ಇನ್ನೊಂದು ಮತ್ತೊಂದು ಯಾವುದಲ್ಲೇ ಆಗಲಿ, ಅವರು ನಮ್ಮಲ್ಲಿ ಕೋಟಿ ದುಡ್ಡು ಕೊಳಿತ ಬಿದ್ದದ ಎಣಸಕ್ಕೆ ನಮ್ದು ಆಯ್ತಾ ಇಲ್ಲ ಅನ್ನುವಂಥವರು ಕೂಡ ಅವರು ₹1 ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಅಂಥದ್ರಲ್ಲಿ ಅನೇಕರಿಗೆ ಇವರು ಸಹಾಯಾರ್ಥವಾಗಿ ಅವರು ತಮ್ಮ ದುಡಿದಂಥ ಒಂದು ಸ್ವಂತ ಹಣದಿಂದ ಅನೇಕರಿಗೆ ಸಹಾಯ ಮಾಡ್ತಾ ನಮ್ಮ ಗ್ರಾಮದಲ್ಲಿ ಅವರದೇ ಆದಂಥ ಒಂದು ವರ್ಚಸ್ಸನ್ನು ಬೆಳೆಸೋದಕ್ಕೋಸ್ಕರ ಬಂದು, ಬಡವರು ತೀರೋಗಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಮುಂದೆ ನಿಂತು ಮಾಡ್ತೀನಿ ನಾನು ಅಂತೇಳಿ ಅವ್ರು ಬೇಡ ಅಂದರೂ ಕೂಡ ಅವರಿಗೆ ಸಹಾಯಧನವನ್ನು ನೀಡಿ ಎಲ್ಲ ರೀತಿಯಲ್ಲೂ ಮಾಡ್ತಾ ಇದ್ದಾರೆ. ನಾನು ಈ 93ನೇ ಇಸ್ವಿನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಬೇಕಾದ್ರೆ ಆವತ್ತು ಕೂಡ ಇವರೇನೆ ಪ್ರೇರಕರಾಗಿ ನನಗೆ ರಿಸಲ್ಟಲ್ಲೂ ಕೂಡ ಅನುಮಾನ ಬಂದು ಸೋತೆ ಅಂತೇಳಿ ಕಣ್ಣೀರಾಗ್ತಾ ಇರಬೇಕಾದ್ರೆ ಧೈರ್ಯ ತುಂಬಿ ಇದೇ ಕುನ್ನೇಗೌಡರು ಇವರು ಇಬ್ಬರು ಬಂದು ರಿಸಲ್ಟ್ ಬಂದಿದ್ದೋ ಇಲ್ವೋ ಗೊತ್ತಿಲ್ಲ, ಹಾರ ಹಾಕಿ ಕರ್ಕೊಂಬಂದ್ರು. ಅದೇ ರೀತಿ ಆವತ್ತಿನ ಒಂದು ದುಃಖ ಇವತ್ತು ನನಗೆ ನೆನಪಾಗ್ತಾ ಇದೆ. ಅಂತ ಒಂದು ಸಂದರ್ಭದಲ್ಲಿ ಸರ್ಟಿಫಿಕೇಟ್ ಇಸ್ಕೊಂಡು ಬಂದು ನಾನು ನನ್ನ ಕೈಲಾದ ಕರ್ತವ್ಯವನ್ನು ಮಾಡಿ ಒಬ್ಬರ ಹತ್ರ ₹1 ಲಂಚ ತಗೊಳ್ಳದೆ ನನ್ನ 7 ವರ್ಷ ಕಾಲ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಅನೇಕ ರೀತಿಯ ಕೆಲಸ ಕಾರ್ಯಗಳು ಮಾಡಿದ್ದೀನಿ.